ಈ ಮೆಡಿಕಲ್ ಮಾಫಿಯಾ. ನೆನ್ನೆ ರಾಮಮೂರ್ತಿ ಹೇಳಿದ್ರು, ಇಲ್ಲ ಬಂದಿಲ್ಲ, ರಾಮಮೂರ್ತಿ ಹೇಳಿದ್ರು, ತಾನೇ ಹೇಳಿದೆ ನಿಮ್ಗೆ, ಆ ಡ್ರಗ್ ಕ್ಯಾನ್ಸರ್ ಡ್ರಗ್ ಬರ್ತದೆ ದಿನೇಶ್ ಅವರೇ, ಕ್ಯಾನ್ಸರ್ ಡ್ರಗ್ ಬರ್ತದೆ. ನನಗೂ ಗೊತ್ತಿಲ್ಲ. ಆ ಜಯನಗರದಲ್ಲಿ ಎಲ್ಲ ಮುಸ್ಲಿಮರು ಇರುವಂತ ಸುಮಾರು 60,000 ಜನ ಇದ್ದಾರೆ ಅಲ್ಲಿ. ಅದ್ ಹೆಂಗ್ ತಗೊಂತಾರೋ 40 ರೂಪಾಯಿಗೆ ತಗೊಂಡ್ಬರ್ತಾ ಇದ್ದಾರೆ. ಆ 40 ರೂಪಾಯಿಗೆ ಡ್ರಗ್ ತಗೊಂಡು ಇಂಜೆಕ್ಟ್ ಮಾಡ್ಕೊಂತ ಇದಾರಲ್ಲ, ಅಂದ್ರೆ ನಿಶಾ ಬರಕ್ಕೆ. ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಇಂಜೆಕ್ಟ್ ಮಾಡ್ಕೊಂತಾರೆ. ಕ್ಯಾನ್ಸರ್ ಡ್ರಗ್ ಅದು. ಅದೆಂಗೆ ಹೊರಗಡೆ ಸಿಗ್ತೈತೆ? ಅದೆಂಗೆ ಮೆಡಿಕಲ್ ಸ್ಟೋರ್ ಕೊಡ್ತಾರೆ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ರೆ ವಿಡಿಯೋ ಬಂದಿದೆ. ತುಮಕೂರಲ್ಲೇ ವಿಡಿಯೋ, ಒಬ್ಬ ಮಹಿಳೆ ವಿಡಿಯೋ ಮಾಡಿದಾಳೆ. ವಿಡಿಯೋ ಮಾಡ್ಬಿಟ್ಟು ದಯವಿಟ್ಟು ನಾನು ಬದುಕಕ್ಕಾಗ್ತಾ ಇಲ್ಲ, ನನ್ನ ಮಗ ದಿನ ನನ್ನ ಚಿತ್ರಹಿಂಸೆಯಿಂದ ಕೊದ್ದು ಸಾಯಿಸ್ತಾ ಇದ್ದಾನೆ, ದಿನ ಈ ಡ್ರಗ್ ತಗೊಂತಾ ಇದ್ದಾನೆ, ನನ್ನ ಬದುಕಿಸಿ ನನಗೆ ದಯಾಮರಣ ಕೊಡಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದಾರೆ. ದಯಾಮರಣ ಕೊಡಿ ಅಂತ. ಈ ಡ್ರಗ್ಗಳೆಲ್ಲ ಹೆಂಗ್ ಸಿಗ್ತೈತೆ? ಇಷ್ಟೊಂದು ಕ್ಯಾನ್ಸರ್ ಕೊಡುವಂತ ಡ್ರಗ್ಗು ಹಾದಿ ಬೀದಿಯಲ್ಲಿ ಸಿಗ್ತೈತೆ ಅಂದ್ರೆ ಏನ್ ಇಲಾಖೆ ಸತ್ತಿದ್ಯಾ, ಬದುಕಿದ್ಯಾ? ಯಾಕೆ ರೈಡ್ ಆಗ್ತಾ ಇಲ್ಲ? ಮಾಡ್ಬೇಕು. ನಮ್ಮ ಸಚಿವರು ಒಂದ್ 10 ಕಡೆ ಹೋಗಿ, ನೀವಿದ್ದಾಗ ಒಂದ್ 10 ಕಡೆ ಹೋಗಿ ಇಂಥವ್ರನ್ನೆಲ್ಲ ಬಡ್ದು ಒಳಕ್ಕೆ ಜೈಲ್ಗೆ ಹಾಕಿ ಒಂದ್ 10 ಜನ ಹಾಕಿದ್ರೆ ಬರೋದೇ ಇಲ್ಲ ಯಾರೂನು, ಆಚೆಗೆ ಬರಲ್ಲ ಯಾರೂನು. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ, ಇಲಾಖೆಯ ನಿರ್ಲಕ್ಷ್ಯದಿಂದ ಕೊನೆ ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರು, ಮುಗ್ದೋಯ್ತು ನಂದು, ಇನ್ನೇನಿಲ್ಲ. 2 ಪೇಜ್ ಇರೋವಂಥದ್ದು. ಅದರಿಂದ ಇವತ್ತು